ಗುರುಗಳೇ, ಹಬ್ಬ ಅಂದ ತಕ್ಷಣ, ಅದರಲ್ಲೂ ಮಕರ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮ್ಮೆಲ್ಲರಿಗೂ ಮೊದಲು ನೆನಪಾಗುವುದೇ ಎಳ್ಳು ಬೆಲ್ಲ. ಈ ಎಳ್ಳು ಬೆಲ್ಲದ ವೈಶಿಷ್ಟ್ಯತೆ ಏನು? ಯಾಕೆ ಮಕರ ಸಂಕ್ರಾಂತಿಯಲ್ಲಿ ಇದನ್ನು ಕೊಡ್ತಾರೆ ಎಲ್ರಿಗೂ? ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಬ್ಬ ಹರಿದಿನಗಳಿಗೆ ತುಂಬ ಪ್ರಾಶಸ್ತ್ಯತೆ ಇದೆ. ಬೇರೆಯವರ ಕಮ್ಯುನಿಟಿಗಳಲ್ಲಿ ಇಷ್ಟೊಂದು ಹಬ್ಬಗಳಿಲ್ಲ. ಕ್ರಿಶ್ಚಿಯನ್ಸ್ನಲ್ಲಿ ಒಂದು ಎರಡೋ ಮೂರೋ ಇದೆ, ಮುಸ್ಲಿಮ್ಸ್ನಲ್ಲಿ ಒಂದು ಎರಡೋ ಮೂರೋ ಇದೆ. ಆದರೆ ನಮ್ಮ ಹಿಂದೂಗಳಲ್ಲಿ ವರ್ಷದಲ್ಲಿ ಸುಮಾರು ಒಂದು 20 ರಿಂದ 25 ಹಬ್ಬ ಹರಿದಿನಗಳು ಬರುತ್ತೆ. ಈ ಹಬ್ಬ ಹರಿದಿನಗಳ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ಋಷಿಗಳು ತಪಸ್ಸು ಮಾಡಿದಾಗ ತಮ್ಮ ತಪಶ್ಶಕ್ತಿಯಲ್ಲಿ ಒಂದು ವೈಶಿಷ್ಟ್ಯವಾದ ದಿನಗಳನ್ನು ಅವರು ನಿಶ್ಚಯ ಮಾಡೋದು. ಅದು ಎಲ್ಲದರಲ್ಲೂ ಈಗ ನಮಗೆ ಹೊಸ ವರ್ಷ ಅಂದರೆ ಜನವರಿ 1ನೇ ತಾರೀಕು ಕುಣಿದು ಕುಪ್ಪಳಿಸೋ ಅಂಥ ಒಂದು ದಿನ, ಅದು ನಮಗೆ ಹೊಸ ವರ್ಷವಲ್ಲ, ಅದು ಕ್ಯಾಲೆಂಡ್ರಿಗೆ ಹೊಸ ವರ್ಷ. ನಮಗೆ ಹೊಸ ವರ್ಷ ಯಾವಾಗಪ್ಪ ಅಂದರೆ ಯುಗಾದಿ ಹಬ್ಬದ ದಿನ ಪಂಚಾಂಗನಿಟ್ಟು ಪೂಜೆ ಮಾಡಿ ಯಾರು ಮಂತ್ರಿ ಆಗಿದ್ದಾರೆ, ಯಾವ ಗ್ರಹ ರಾಜರಾಗಿದ್ದಾರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಈ ಸಂಕ್ರಾಂತಿ ಅನ್ನೋದು ಹೊಸ ವರ್ಷದ ಆರಂಭದಲ್ಲಿ ಸಂಕ್ರಮಣ ಅಂದರೆ ಒಂದು ಶುಭವನ್ನು ಕೋರುವಂಥ ಒಳ್ಳೆಯ ದಿನವೇ ಸಂಕ್ರಮಣ. ಅದನ್ನು ಧಾರ್ಮಿಕವಾಗಿ ನಾವು ಚಿಂತನೆ ಮಾಡಿದಾಗ ದಕ್ಷಿಣಾಯನ ಉತ್ತರಾಯಣ 2 ಪರ್ವಕಾಲಗಳಿದೆ. 6 ತಿಂಗಳು ದಕ್ಷಿಣಾಯನ, 6 ತಿಂಗಳು ಉತ್ತರಾಯಣ, ಈ ಪರ್ವಕಾಲಗಳಿರುತ್ತೆ. ದಕ್ಷಿಣಾಯಣದಿಂದ ಉತ್ತರಾಯಣ ಪರ್ವಕಾಲಕ್ಕೆ ಪ್ರವೇಶ ಮಾಡುವಂಥ ಶುಭ ದಿನವೇ ಈ ಸಂಕ್ರಾಂತಿ. ಈ ಸಂಕ್ರಾಂತಿ ದಿನ ಜನರಲ್ಲಾಗಿ ಎಲ್ಲರೂ ಅವರವ್ರ ಮನೆಯಲ್ಲಿ ಹಬ್ಬವನ್ನು ಆಚರಿಸಿ ಈ ವರ್ಷದ 26ನೇ ವರ್ಷದ ಎಲ್ಲ ಹಬ್ಬ ಹರಿದಿನಗಳು ಯಾವುದೇ ತೊಂದರೆ ಇಲ್ದಿರ ಭಗವಂತನ ಅನುಗ್ರಹದಿಂದ ಚೆನ್ನಾಗಿ ನಡೀಲಿ ಅಂತ ಪ್ರಾರ್ಥನೆ ಮಾಡಿ ಬಂಧು ಮಿತ್ರರಿಗೆಲ್ಲ ಎಳ್ಳು ಮತ್ತು ಬೆಲ್ಲ ಬೇವು ಕೊಡುವಂಥ ಒಂದು ವೈಶಿಷ್ಟ್ಯತೆ ಇದೆ. ಸಾಮಾನ್ಯವಾಗಿ ನಾವೇನಪ್ಪ ಬೇವು ಬೆಲ್ಲ ಕೊಡಬೇಕು, ಬೇವಿನ ಅರ್ಥ ಏನು, ಬೆಲ್ಲದ ಅರ್ಥ ಏನು, ಇದಕ್ಕೊಂದು ವೈಶಿಷ್ಟ್ಯ. ಬೇವು ಅನ್ನೋದು ಕಹಿ, ಬೆಲ್ಲ ಅನ್ನೋದು ಸಿಹಿ. ಮನುಷ್ಯನ ಜೀವನದಲ್ಲಿ ಕಹಿ ಉಂಡು ಸಿಹಿಯನ್ನು ಉಣ್ಣೋದು ಬಹಳ ವಿಶೇಷ. ಅದಕ್ಕೆ ನಮ್ಮ ಹಿರಿಯರು ಏನು ಮಾಡೋದಂದರೆ ಬೆಲ್ಲ ಬೇವು ಅಂತ ಹೇಳಲಿಲ್ಲ, ಬೇವು ಬೆಲ್ಲ. ಮೊದಲು ಕಷ್ಟ, ತದನಂತರ ಸುಖ. ಬೇವು ಎಷ್ಟೇ ಕಹಿಯಾಗಿದ್ದರೂ ಒಂದು ಚೂರು ನಾವು ಬೆಲ್ಲ ಬಾಯಿಗೆ ಹಾಕೊಂಡ ತಕ್ಷಣ ಕಹಿ ಎಲ್ಲ ಅಳಿಸೋಗುತ್ತೆ, ಬರೀ ಜೀವನ ಸಿಹಿಯಾಗಿರುತ್ತೆ. ನಮ್ಮ ಜೀವನ ಸಿಹಿಮಯವಾಗಿರಲಿ ಅನ್ನೋ ಒಂದು ವಿಶೇಷವಾದ ಹಬ್ಬವೇ ಈ ಸಂಕ್ರಾಂತಿಯ ಬೇವು ಬೆಲ್ಲದ ಹಬ್ಬ.